ಇನ್ನು ಅನೇಕ ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ. ಕೆಲವೆಲ್ಲ ಇಲ್ಲಿಗಲ್ ಆಗಿ ಕಟ್ಕೊಂಡ್ಬಿಟ್ಟಿದ್ದಾರೆ, ಪ್ಲಾನ್ ಇಲ್ಲದೆ ಕಟ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಪ್ರೀಮಿಯಂ FR ತಂದಿದ್ದೇವೆ. TDR ಕೂಡ ಸಬಲೀಕರಣವನ್ನ ಮಾಡಿ ಇವತ್ತು ಅದು ಕೂಡ ಸರಳೀಕರಣವನ್ನು ನಾವು ಮಾಡಿದ್ದೇವೆ. ಅದರಲ್ಲೂ ಕೂಡ ಯಾರ್ಯಾರು ಉಪಯೋಗಿಸಿಕೊಂಡು ನಿಮ್ಮ ದಾಖಲೆಗಳನ್ನ ಆಸ್ತಿಗಳನ್ನ ರೆಗ್ಯುಲೈಸ್ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ. ಇವತ್ತು ಕೃಷ್ಣ ಬೈರೇಗೌಡ ಕ್ಷೇತ್ರದಲ್ಲಿ ಸುಮಾರು 120 ಕಿಲೋಮೀಟರ್ ಬೆಂಗಳೂರು ನಗರದಲ್ಲಿ 1500 ಕೋಟಿ ರೂಪಾಯಿ ವೆಚ್ಚದ ಏನು ಒಂದು ಫ್ಲೈಓವರ್ ತೆಗೆದುಕೊಳ್ಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಕೃಷ್ಣ ಬೈರೇಗೌಡ ಕ್ಷೇತ್ರದಲ್ಲೂ ಕೂಡ ಸುಮಾರು ಹೆಣ್ಣೂರಿಂದ ಏರ್ಪೋರ್ಟ್ ನಮ್ಮ ಜಾರ್ ಕ್ಷೇತ್ರ ಎಲ್ಲ ಸೇರ್ಕೊಂಡಂಗೆ ಬ್ಯಾಟ್ರಾಯನ್ಪುರ, ಕುನ್ನೂರು, ಪೆರಿಫೆರಲ್ ರಿಂಗ್ ರೋಡ್ ಎಲ್ಲ ಸೇರ್ಕೊಂಡು ಸುಮಾರು 3 ಕಿಲೋಮೀಟರ್ ಅಷ್ಟು 400 ಕೋಟಿ ರೂಪಾಯಿ ಅಷ್ಟು ಖರ್ಚು ಮಾಡ್ತಾ ಇದ್ದೇವೆ. ನಾಗಾರ್ಜುನ ಇದು ಹಿಂದೆ ಈ ಬೆಂಗಳೂರಿನಲ್ಲಿ ನಾಗವಾರ ಜಂಕ್ಷನ್ ಇಂದ ಕೂಡ 5.5 ಕಿಲೋಮೀಟರ್ 800 ಕೋಟಿ ರೂಪಾಯಿ ಖರ್ಚು ಮಾಡಿ ಇವತ್ತು ಅಲ್ಲೂ ಕೂಡ ಈಗಾಗಲೇ ಫ್ಲೈಓವರ್ ಮಾಡಲಿಕ್ಕೆ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಈಗಾಗಲೇ ಬಫರ್ ಝೋನ್ ಕೂಡ ನಿಮ್ಮ ಕ್ಷೇತ್ರದಲ್ಲಿ ಒಂದು ಪ್ರಾಯೋಗಿಕವಾಗಿ ಈ ಒಂದು BBMP ವತಿಯಿಂದ ಹೆಬ್ಬಾಳ್ ಲೇಕಿಂದ ಕಾಲ್ಕೆರೆ ಕೆರೆವರೆಗೂ ಕೂಡ ಆ ಕಡೆ ಈ ಕಡೆ ರಸ್ತೆ ಮಾಡಬೇಕು ಅಂತೇಳಿ ನೋಟಿಫಿಕೇಶನ್ ಕೂಡ ನಾವು ಮಾಡಿಸ್ತಾ ಇದ್ದೇವೆ. ಹಿಂಗೆ ಅನೇಕ ಯೋಜನೆಗಳನ್ನ ಇವತ್ತು ಈ ಕ್ಷೇತ್ರಕ್ಕೆ ವೈಟ್ ಟಾಪಿಂಗ್ ಇಂದ ಹಿಡಿದು ಬ್ಲಾಕ್ ಟಾಪಿಂಗ್ ಇಂದ ಹಿಡಿದು ಎಲ್ಲ ಕೂಡ ಮಾಡಿದೆ. ಕೃಷ್ಣ ಬೈರೇಗೌಡರು ಈ ಖಾತೆಯ ಜವಾಬ್ದಾರಿಯನ್ನ ತೆಗೆದುಕೊಂಡು ದೆಹಲಿಯವರ ಹತ್ರ ಸಂಪರ್ಕ ಮಾಡಿ ಬೆಂಗಳೂರಿನಲ್ಲಿ ಸೀರ್ವೇಜ್ ವಾಟರ್ ಇದನ್ನ ನಮ್ಮ ಡ್ರೈನ್ಗಳಿಗೆ ಆ ಕಡೆ ಈ ಕಡೆ ತಡೆಗೋಡೆಯನ್ನು ಹಾಕ್ಲಿಕ್ಕೆ ಈಗಾಗಲೇ ಸುಮಾರು 2,000 ಕೋಟಿ ರೂಪಾಯಿಯನ್ನ ದೆಹಲಿಯವರಿಗೆ ಮನವರಿಕೆಯನ್ನು ಮಾಡಿ ಹಣವನ್ನ ತಂದುಕೊಟ್ಟಿದ್ದಾರೆ. ಆ ಕೆಲಸ ಕೂಡ ಈಗಾಗಲೇ ತೆಗೆದುಕೊಂಡಿದ್ದೇವೆ. ಹೀಗೆ ಒಟ್ಟಾರೆ ಇವತ್ತು ಬ್ಯಾಟ್ರಾಯನ್ಪುರ ಕ್ಷೇತ್ರಕ್ಕೆ 2,000 ಕೋಟಿ ರೂಪಾಯಿ ಅಷ್ಟು ಕೆಲಸ ತೆಗೆದುಕೊಂಡಿದ್ದೇವೆ. ಬೆಂಗಳೂರು ನಗರಕ್ಕೆ 1 ಲಕ್ಷ ಕೋಟಿ ರೂಪಾಯಿ ಅಷ್ಟು ಇನ್ನ 3 ವರ್ಷದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಈಗಾಗಲೇ ತೆಗೆದುಕೊಂಡಿದ್ದೇವೆ.